ಅವರೇ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯಿತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ BJP ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು, BJP ಇದ್ದರೆ BJP, NCP, ಶಿವಸೇನಾ ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು BJP ಸರ್ಕಾರಗಳಲ್ಲಿ? ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದುಬಿಡ್ತು, ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತು BJP ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಹೋಗ್ತಾಯಿದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗೆ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು BJP ಶಾಸಕರಿಗೆ ಹೇಗೆ ಗೊತ್ತಿದೆ? ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗೆ ಹೋಗ್ತಾ ಇದೆಯೋ, ಅಲ್ಲಿ ಯಾರು ಸರ್ಕಾರ ಇರೋದು? ಮತ್ತು ಇದು ಸ್ವಲ್ಪ ನೀವು ಇದು ಅದರ ಹೆಸರು, ಡೇಟು, ಟೈಮು, 34 ಮಂದಿ ಬಂದಾರ, 50% ಬಂದಿಲ್ಲ. ನೆಕ್ಸ್ಟ್ ಮತ್ತು ಬಿಟ್ಟೆ ಇದನ್ನ ಹೇಳ್ರಿ, ಇವ್ರು ಬಿಟ್ಟೇ ಇರ್ಬೇಕು. ಇವ್ರು ಬಿಟ್ಟೇ ಇರ್ಬೇಕು, ಯಾರು ಬರಲ್ಲ ಅಂತ ಹಾಕಬೇಕು, ಅದನ್ನು ಇರಬೇಕು. ನೆಕ್ಸ್ಟ್ ಬಿಟ್ಟು ಮಾಡಿ ವರ್ಷಸ್ ಗಂಟೆ ಮಾಡಿದ್ರೆ ಇವ್ರು ನಮ್ಮ ಗೊಬ್ಬರದಾಗ ಇರ್ತಾಳೆ. ಇಲ್ಲ ಅಂದರೆ ಮತ್ತೆ ಭಾಳ ಬಿಡ್ತಾರೆ ತಿಂತಾರ ಮಾಡಿ. ಏನು ಉಪಯೋಗಿಲ್ಲ, ಅದನ್ನು ಮಾಡಿದ್ರೆ ಮತ್ತೆ ಸಫರಾಗಿರಿ ಅಂತ ತೋರಿಸ್ಬೇಕು. ಅದನ್ನು ಬಿಟ್ಬಿಡ್ರಿ. ಯಾರ ಬಂದು ಹೊಡೆದು ಒಕ್ಕಡೆ ಮರ್ಡರ್ ಮಾಡಿ ಹೋಗ್ತಾರ. ತಿಂತಾರ, ದುಡಿರಿ, ದುಡಿದು ಜೀವನ ಮಾಡಿರಿ. ಪಿಕ್ಚರ್ನ ನೋಡ್ತೀರಲ್ಲ, ರೋಡಿಸಮ್ ಮಾಡಿ ಆಮೇಲೆ ಮಣ್ಣಾಗಿದ್ವು, ಲಾಸ್ಟಿಗೆ ಮಣ್ಣೆ ಯಾರಿಗೆ ಮೇಲೆ ಹೋಗಲ್ಲ, ಸತ್ತ ಹೋಗ್ಬೇಕು. ಯಾರು ಹೋಗ್ತಾರ ತಿಂತಲ್ಲ. ಇದರ ಒಂದಿಷ್ಟು ಮಂದಿ ಹಾಕ್ತಿದ್ದೀರಿ, ಅವ್ರಿಗೆ ಮತ್ತೆ ಹೆಸರು ಇಟ್ಟಿರ್ತೀವಿ, ಮತ್ತು ಏನೋ ಗೊತ್ತಿಲ್ಲ ಮಾಡ್ತೀವಿ. ತಿಂತಲ್ಲ, ಬರೀ ಫೋಟೋ ತೆಗೀರಿ, ಈ ಕಡೆ ಬರ್ರಿ.